ಚಳ್ಳಕೆರೆ ತಾಲೂಕು ಕಚೇರಿಯಲ್ಲಿ ಶಾಸಕ ಟಿ. ರಘುಮೂರ್ತಿ ನೇತೃತ್ವದಲ್ಲಿ ಮೀರಸಭೆಯಲ್ಲಿ ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆ ಅಧ್ಯಕ್ಷತೆ ವಹಿಸಿದ ಶಾಸಕ ಟಿ. ರಘುಮೂರ್ತಿಯವರು ಮಾತನಾಡಿದ್ದು, ಮಳೆಯ ಕೊರತೆಯಿಂದ ಚಳ್ಳಕೆರೆ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿದಿರುವ ಹಿನ್ನೆಲೆ ಜನ ಹಾಗೂ ಜಾನುವಾರುಗಳ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಮೀರಸಭೆಯಲ್ಲಿ ಗ್ರಾಮದ ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರೊಂದಿಗೆ ನಡೆದ ರಾಣಿಕೆರೆಯಿಂದ ಮತ್ತು 1 ಅಡಿ ನೀರನ್ನು ಹರಿಸಿ ಮಾರ್ಗ ಮಧ್ಯದ ಚೆಕ್ ಡ್ಯಾಂಗಳನ್ನು ತುಂಬಿಸಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ಕೆ ಎಲ್ಲ ರೈತರು ಮತ್ತು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಕೂಡ ಮಾಡಿದರು. ಇನ್ನು ಕೆರೆ ನೀರು ಬಿಡುವ ವಿಚಾರವಾಗಿ ರೈತರಲ್ಲಿ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾದರೂ ಶಾಸಕರು ಎಲ್ಲರ ಮನವೊಲಿಸಿ ಚೆಕ್ ಡ್ಯಾಂಗಳಿಗೆ ನೀರು ತುಂಬಿಸುವ ಬಗ್ಗೆ ಒಮ್ಮತ ಮೂಡಿಸುವಲ್ಲಿ ಯಶಸ್ವಿಯಾದರು. ನೀರು ಹರಿಸುವ ಮೊದಲು ಯಾವುದೇ ರೀತಿಯ ವ್ಯರ್ಥವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ತಜ್ಞರ ತಂಡದೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ವಹಿಸುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಟಿ. ರಘುಮೂರ್ತಿ ಸೂಚನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ಶಾಸಕ ಟಿ. ರಘುಮೂರ್ತಿ, ಎಸಿ ಕಾಂತರಾಜ್ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಈ ಒಂದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ತಾಲೂಕು ಕಚೇರಿ ಸಿಬ್ಬಂದಿಗಳು ಹಾಜರಿದ್ದರು. ಟ್ರಾನ್ಸ್ಪೋರ್ಟೇಷನ್ ಗ್ಯಾಸ್ ಅಂದ್ರೆ ಅರಿಯಾದ ಸಂದರ್ಭದಲ್ಲಿ ವೇಸ್ಟೇಜ್ ಆಗ್ತದೆ, ಅದು ಇನ್ಫಿಲ್ಟ್ರೇಷನ್ ಲಾಸ್, ಕೆಳಗೆ ಹೋಗುತ್ತ ನೀರು ಅರಿಯಾದ ಸಂದರ್ಭದಲ್ಲಿ ಅದೆಲ್ಲ ಸೇರಿ 6+4 ಎಲ್ಲ ಸೇರಿ 10 MCFT ಪ್ರಮಾಣದ ನೀರಿನ ಅವಶ್ಯಕತೆ ಇದೆ ಅಂತ ವಿಷಯವನ್ನು ಉಲ್ಲೇಖ 1ರಲ್ಲಿ ಕಾರ್ಯಪಾಲಕವೇ ಎಂದು ಇವರು ಅರ್ಜಿ ಕೊಟ್ಟಿದ್ದಾರೆ DC ಅವರು. ಅದರ ಪ್ರಕಾರ ಆದೇಶ DC ಅವರು ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಚಳ್ಳಕೆರೆ ತಾಲೂಕು ಮೀರಸನಹಳ್ಳಿ ಗ್ರಾಮದ ರಾಣಿಕೆರೆ ಕೆರೆಯಿಂದ ಜನಜಾನುವಾರುಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಕೋಟಿಗಟ್ಟಲೆ ನೀರನ್ನು ಹರಿಸಲು ಎವಾಪರೇಷನ್ ಲಾಸ್, ಟ್ರಾನ್ಸ್ಪೋರ್ಟೇಷನ್ ಲಾಸ್, ಇನ್ಫಿಲ್ಟ್ರೇಷನ್ ಲಾಸ್ ಸೇರಿ ಒಟ್ಟು 10 MCFT ಪ್ರಮಾಣದ ನೀರನ್ನು ತುಂಬಿನ ಮುಖಾಂತರ ಕೋಟಿಗಟ್ಟಲೆ ಹರಿಸಿ ಮೀರಸನಹಳ್ಳಿ, ರಾಣಿಕೆರೆ ಕೋಟೆಗಳಿಗೆ, ಹುತ್ತುಕುಂಟೆ, ಕರಿಕೆರೆ ಮತ್ತು ವಿಶ್ವೇಶ್ವರ ಗ್ರಾಮಗಳ ಹತ್ತಿರ ನಿರ್ಮಾಣ ಮಾಡಿರುವ ಒಟ್ಟು 4 ಚೆಕ್ ಡ್ಯಾಂಗಳನ್ನು ತುಂಬಿಸಲಾಗಿದೆ. 4 ಅಂತಂದ್ರೆ